ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಂದು ಸಿನ್ ಶೋ ಬ್ಲಾಗ್ಸ್. ಈ ಬ್ಲಾಗ್ ಬಂದು ರ್ಯಾಂಡಮ್ ಬ್ಲಾಗ್ ಆಗಿರುತ್ತೆ. ಇದು ಆಲ್ ಡೇ, ಒಂದು ವೀಕಲ್ಲಿ ಎಲ್ಲ ಡೇಸ್ದು ಒಂದು ಕ್ಲಿಪ್ಪಿಂಗ್ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ಸ್ಟಾರ್ಟಿಂಗೇ ನಮ್ಮ ಸ್ನೂಫಿ ಚೆನ್ನಾಗಿ ಈ ಥರ ಎಲ್ಲ ಆಟ ಆಡ್ತಿದ್ಲಲ್ಲ, ಒಂದು ರ್ಯಾಂಡಮ್ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಅದನ್ನು ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಅದಕ್ಕೆ ಶೇರ್ ಮಾಡ್ಕೋತಾ ಇದ್ದೀನಿ. ಅವಳು ಹಿಂಗೆ ಯಾವಾಗಾದರೂ ಒಂದು ಏನಾದರೂ ಮಾಡ್ತಾ ಇರ್ತಾಳೆ ಒಬ್ಬೊಬ್ಬಳೇ ಇದ್ದಾಗ. ಆ ಥರ ಎಲ್ಲ ವೀಡಿಯೋಸ್ನೆಲ್ಲ ನೋಡಿದಾಗ ಖುಷಿಯಾಗುತ್ತೆ ನನಗೆ, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಗೈಸ್, ಹೂವು ನೋಡಿ ಸಖತ್ತಾಗಿಬಿಟ್ಟೈತೆ. ನಂಗೆ ಗೊತ್ತೇ ಇಲ್ಲ ಈ ಪ್ಲ್ಯಾಂಟಲ್ಲಿ ಹೂವು ಬಿಡುತ್ತೆ ಅಂತ. ಇದೊಂದು ಸ್ವಲ್ಪ ಮುಗ್ಗಂಗೆ ಐತೆ, ಬಡ್ಡು ಎಷ್ಟು ಚೆನ್ನಾಗಿ ಬಿಟ್ಟೈತೆ ಗೊತ್ತಾ. ನಂಗೆ ತುಂಬ ಇಷ್ಟ ಆಯಿತು. ಈ ಥರನೂ ಇದ್ರಲ್ಲಿ ಹೂವು ಬಿಡುತ್ತೆ ಅಂತಲೇ ಗೊತ್ತಿಲ್ಲ ನನಗೆ. ಇದೇ ಪ್ಲ್ಯಾಂಟು, ಇದರಲ್ಲಿ ಬಿಟ್ಟಿಲ್ಲ, 2 ಪ್ಲ್ಯಾಂಟ್ ಇದೆ, ಇದರಲ್ಲಿ ಬಿಟ್ಟಿದೆ. ಒಂಥರ ಶೋ ಫ್ಲವರ್ ಥರ ಚೆನ್ನಾಗಿದೆ. ನೈಸ್ ಅಂತ ಕಮೆಂಟ್ ಮಾಡಿ ಗೈಸ್, ಚೆನ್ನಾಗಿದ್ರೆ. ಗೈಸ್, ಇವಾಗೇನು ಅಂದರೆ ಈ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಶೇರ್ ಮಾಡ್ಕೋತಾ ಇದ್ದೀನಿ ನಾನು. ಅದೇನು ಅಂದರೆ ನನ್ನ ತಂಗಿನೇ ಮಾಡಿರೋ ವೈಟ್ ಸಾಸ್ ಪಾಸ್ತಾ ಅಂತ. ಇದನ್ನು ಅವಳೇ ಯುನೀಕಾಗಿ ಅವಳೇ ಟ್ರೈ ಮಾಡಿರೋದು, ಎಲ್ಲ ನೋಡಿರೋದಲ್ಲ, ಅವಳು ಓನಲ್ಲಿ ಟ್ರೈ ಮಾಡಿರೋದು. ಪಾಪ ಕ್ಯಾಮ್ರಾನೂ ಮ್ಯಾನೇಜ್ ಮಾಡಿಕೊಂಡು ಅವಳೇ ಒಬ್ಬಳೇ ಮಾಡಿದ್ಲು. ಅದಕ್ಕೆ ಇವಾಗ ಇದೇನು ಅಂತ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಫಸ್ಟು ಪಾಸ್ತಾ ಮತ್ತು ಕಾರ್ನ್, ನಾವು ಡ್ರೈ ಕಾರ್ನ್ ತಂದಿದ್ದು ಈಚೆನೇ ತಂದಿದ್ರು ಮಮ್ಮಿ, ಅದನ್ನು ಯೂಸ್ ಮಾಡಿದ್ದಾಳೆ ಅವಳು. ಫಸ್ಟ್ ಅದನ್ನು 3 ವಿಷಲ್ಸ್ ಹೊಡ್ಸ್ಕೊಬೇಕು. ಆಮೇಲೆ ಟೊಮ್ಯಾಟೊ, ಆನಿಯನ್, ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್, ಚೀಸ್. ಇದು ಮಾರ್ಕೆಟಲ್ಲಿ ಗ್ರಾಸರಿ ಶಾಪಲ್ಲೆಲ್ಲ ಸಿಗುತ್ತೆ ಅದು ಚೀಸು, ಚಿಕ್ಕ ಕ್ಯೂಬ್ 18 ರುಪೀಸ್ ಏನೋ. ಮತ್ತು ಮಿಲ್ಕ್, ಬಟರ್ ಮತ್ತು ಚೀಸ್ 2 ಇಷ್ಟು ರೆಡಿ ಮಾಡಿ ಇಟ್ಕೊಬೇಕು. ನೆಕ್ಸ್ಟು ಒಂದು ಪ್ಯಾನ್ಗೆ ಫಸ್ಟು ಬಟರ್ನೆಲ್ಲ ಹಾಕಿ ನೀಟಾಗಿ ಮೆಲ್ಟ್ ಮಾಡಬೇಕು. ಅದಾದಮೇಲೆ ಮಾಮೂಲಿ ಆನಿಯನ್ನು ಮತ್ತು ಇದು ಕ್ಯಾರೆಟು, ಕ್ಯಾಪ್ಸಿಕಮ್ ಮತ್ತು ಟೊಮ್ಯಾಟೊನೆಲ್ಲ ಹಾಕಿ ನೀಟಾಗಿ ಫ್ರೈ ಮಾಡಬೇಕು. ನೀವು ನೋಡ್ತಾ ಇರ್ಬೋದು ನನ್ನ ತಂಗಿ ಇವಾಗ ಅದನ್ನೆಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದಾಳೆ. ಈ ಥರ ಚೆನ್ನಾಗಿರುತ್ತೆ. ನನ್ನ ತಂಗಿನೇ ಟ್ರೈ ಮಾಡಿದ್ದು. ನಾನು ಕೇಳ್ತಾ ಇದ್ದೆ ಯಾವಾಗೂ ವೈಟ್ ಸಾಸ್ ಪಾಸ್ತಾ ಯಾವಾಗ ಮಾಡ್ತೀಯ, ಆಲ್ಮೋಸ್ಟ್ 2 ವೀಕ್ಸಿಂದ ಮಾಡ್ಕೊಡ್ತೀನಿ ಅಂತ ಮುಂದಕ್ಕೆ ಆಗ್ತಾಯಿದ್ದು. ಆವತ್ತು ಸ್ಕೂಲಿಂದ ಬಂದು ಸಡನ್ನಾಗಿ ನಂಗೆ ಗೊತ್ತೇ ಇಲ್ಲ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾಳೆ. ಪಾಪ ಅವಳೇ ಕ್ಯಾಮ್ರಾ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ಮಾಡ್ತಿದ್ಲು. ತುಂಬ ಖುಷಿಯಾಯಿತು ನನಗೆ. ಇದೇ ಥರ ನೆಕ್ಸ್ಟು ಎಲ್ಲ ನಾನು ಹೇಳ್ದಂಗೆ ಆನಿಯನ್ನು ಫಸ್ಟ್ ಹಾಕಿ ಫ್ರೈ ಮಾಡ್ಕೊಬೇಕು. ಫಸ್ಟ್ ಟೊಮ್ಯಾಟೊ ಹಾಕ್ಬಾರ್ದು, ಫಸ್ಟು ಆನಿಯನು ಮತ್ತು ಕ್ಯಾಪ್ಸಿಕಮ್ಮು ಫಸ್ಟು ಎಲ್ಲ ಅವಳು 1 by 1 ಹಾಕ್ಕೊಂಡು ಫ್ರೈ ಮಾಡ್ತಿದ್ದಾಳೆ, ಒಟ್ಟಿಗೆ ಎಲ್ಲ ಹಾಕ್ಕೊಂಡಿಲ್ಲ. ಅದು ನೀಟಾಗೆಲ್ಲ ಫುಲ್ ಫ್ರೈ ಆಗಬೇಕು ಚೆನ್ನಾಗಿ. ಅದು ಏನಂತಾರೆ ಡ್ರೈ ಸ್ಮೆಲ್, ರಾ ಸ್ಮೆಲ್ ನೀಟಾಗಿ ಹೋಗಬೇಕು. ಸೊ ಅದನ್ನು ನೀಟಾಗಿ ಹಾಕ್ಕೊಂಡು ಫ್ರೈ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಅದನ್ನು ಕ್ಯಾರೆಟ್ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಬೇಕು. ಫಸ್ಟ್ ಟೊಮೆಟೊ ಹಾಕ್ಬಿಟ್ರೆ ಅದು ಸಾಫ್ಟ್ ಆಗುತ್ತಲ್ಲ, ಸಾಫ್ಟ್ ಆಗಿಬಿಡುತ್ತೆ ಬೇಗ. ಸೊ ಅದಕ್ಕೆ ಟೊಮೆಟೊ ಹಾಕ್ಬಾರ್ದು. ಇದಾದಮೇಲೆ ಕ್ಯಾರೆಟ್ ಹಾಕ್ಕೊಂಡು ನೀಟಾಗಿ ಈ ಥರ ಎಲ್ಲ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡಿದ್ದಾಳವಳು. ತುಂಬ ಚೆನ್ನಾಗಿರುತ್ತೆ, ಟ್ರಸ್ಟ್ ಮೀ. ನಂಗೆ ಟೇಸ್ಟ್ ತುಂಬ ಇಷ್ಟ ಆಯಿತು. ನಾನು ಲಾಸ್ಟಲ್ಲಿ ಹೇಳಿದ್ದೀನಿ ಕೂಡ ಎಷ್ಟು ಚೆನ್ನಾಗಿ ಮಾಡ್ತಾಳೆ ಇವಳು. ಎಲ್ಲ ಪಿಜ್ಜಾ ರೆಸಿಪಿ ಆಗಲಿ ನನಗೇನೇ ಬೇಕಾದರೂ ಇವಳೇ ಮಾಡ್ಕೊಳ್ಳೋದು. ಇವಳನ್ನೇ ಫಸ್ಟ್ ಕೇಳೋದು ನಾನು. ಇದಕ್ಕೆ ಯಾವುದೇ ಥರ ಸ್ಪೈಸಸ್ ಹಾಕೋಂಗಿಲ್ಲ, ಸುಮ್ಮನೆ ಬಟರ್ ಮತ್ತು ಎಲ್ಲ ವೆಜಿಟೇಬಲ್ಸ್ನೆಲ್ಲ ಹಾಕಿ ನೀಟಾಗಿ ಫ್ರೈ ಮಾಡಬೇಕು ಅಷ್ಟೇ. ನೆಕ್ಸ್ಟು ಅದೇ ಪ್ಯಾನ್ಗೆ ಬಟರ್ ಹಾಕಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಟರ್ ಹಾಕಿ. ಇದಕ್ಕೆ ಆಯಿಲ್ ಯೂಸ್ ಮಾಡೋಂಗಿಲ್ಲ, ಕಂಪ್ಲೀಟಾಗಿ ಬಟರೇ ಯೂಸ್ ಮಾಡಬೇಕು. ಬಟರೆಲ್ಲ ಹಾಕಿ ನೆಕ್ಸ್ಟು ಇದು ಮೈದಾ, ನಾವು ಗ್ರಾಸರಿ ಶಾಪ್ಗೆ ಹೋದಾಗ ತಂದಿದ್ದು. ಇದು ಕಾರ್ನ್ಫ್ಲೋರು ಯೂಸ್ ಮಾಡ್ತಾರೆ, ನಂಗೆ ಗೊತ್ತಿರೋ ಪ್ರಕಾರ ಮೈದಾನೇ ಯೂಸ್ ಮಾಡಬೇಕು. ಮೈದಾನೂ ಹಾಕಿ ಇದನ್ನು ನೀಟಾಗಿ ಏನಂತಾರೆ ಈ ಥರ ಗಂಟು ಅಂತಾರಲ್ಲ ಆ ಥರ ಆಗುತ್ತಿದೆ. ನೀಟಾಗಿ ಅದನ್ನು ಫ್ರೈ ಮಾಡಾದಮೇಲೆ ಇದರಲ್ಲಿ ನನ್ನ ತಂಗಿ ನೀರು ಹಾಕ್ಬಿಟ್ಟಿದ್ದಾಳೆ, ಆದರೆ ಹಾಲು ಹಾಕ್ಕೊಬೇಕು. ಹಾಲು ಹಾಕ್ಕೊಂಡು ನೀಟಾಗಿ ಅದನ್ನು ಒಂಥರ ಟೆಕ್ಸ್ಚರ್, ಒಂದು ಕ್ರೀಮಿ ಟೆಕ್ಸ್ಚರ್ ಬರೋ ಥರ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ನಿಮಗೆ ಬೇಕಾದರೆ ನೀರು ಹಾಕ್ಕೊಬೋದು ಕನ್ಸಿಸ್ಟೆನ್ಸಿ ನೋಡಿಕೊಂಡು, ಆದರೆ ಜಾಸ್ತಿ ಹಾಲೇ ಉಪಯೋಗಿಸ್ಬೇಕು, ನೀರಿಗಿನ ಯೂಸ್ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಒಂದು ಸತಿ ಮನೇಲಿ. ಮತ್ತು ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಪೋರ್ಟ್ ಜಾಸ್ತಿ ಬರಲಿ. ಇದೇ ಥರ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ನೋಡಿ ಈ ಥರ ಕ್ರೀಮಿ ಟೆಕ್ಸ್ಚರ್ ಬರ್ತಿದೆ. ಇದಾದಮೇಲೆ ನೆಕ್ಸ್ಟು ಅವಳು ಚೀಸ್ ನಾನು ತೋರಿಸಿದ್ನಲ್ಲ, ಅದು 18 ರುಪೀಸು. ಅದನ್ನು ಅವಳು ಹಂಗೆ ಡೈರೆಕ್ಟಾಗಿ ಹಾಕಿಲ್ಲ, ಕೆಲವರು ಅದನ್ನು ತುರಿದ್ಬಿಟ್ಟು ಹಾಕ್ತಾರೆ. ಬಟ್ ಇವಳು ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು ಅದರಲ್ಲಿ ಮಿಕ್ಸ್ ಮಾಡ್ತಿದ್ದಾಳೆ.
ಚೀಸ್ ಒಂದು ಸ್ವಲ್ಪ ಮೆಲ್ಟ್ ಆಗೋಕ್ಕೆ ಟೈಮ್ ಬೇಕಾಗುತ್ತೆ, ಬಟ್ ಪೇಷನ್ಸಿಂದ ಮಾಡಬೇಕು ವೈಟ್ ಸಾಸ್ ಪಾಸ್ತಾ ಅಂತೂ. ಈ ನಾರ್ಮಲ್ ಪಾಸ್ತಾ ಆದರೆ ಬೇಗ ಮಾಡಿಬಿಡ್ಬೋದು, ಬಟ್ ಈ ವೈಟ್ ಸಾಸ್ ಪಾಸ್ತಾ ಆದರೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದಕ್ಕೆ ಟೈಮಿಂದ ಪೇಷನ್ಸಿಂದ ಮಾಡಬೇಕು. ಈ ಥರ ಎಲ್ಲ ಫುಲ್ ಮೆಲ್ಟ್ ಆಗೋ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನೆಕ್ಸ್ಟ್ ನಾವು ಮನೇಲಿ ಹೇಳಿದ್ವಲ್ಲ, ನಾವು ಮನೇಲಿ ಈಚೆ ಎಲ್ಲ ತರಲ್ಲ, ನಾವು ಚಿಲ್ಲಿ ಫ್ಲೇಕ್ಸ್ನೆಲ್ಲ ಮನೇಲೇ ಮಾಡ್ತೀವಿ. ಅವಳೇ ಮಾಡ್ತಾಳೆ, ಇಲ್ಲ ನಮ್ಮಮ್ಮ ಒಂದೊಂದು ಸತಿ ಮಾಡಿಟ್ಟಿರ್ತಾರೆ. ಮೋಸ್ಟ್ ಆಫ್ ದ ಟೈಮ್ ನಮ್ಮ ಮಮ್ಮಿನೇ ಮಾಡಿಟ್ಟಿರ್ತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಂಗಿಲ್ಲ. ನೆಕ್ಸ್ಟ್ ಅದಕ್ಕೆ ನಿಮಗೆ ಬೇಕಾದಷ್ಟು ಸಾಲ್ಟ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಕ್ರೀಮಿ ಕನ್ಸಿಸ್ಟೆನ್ಸಿ ಬರಬೇಕು. ಅದು ನೀಟಾಗಿ ವೈಟ್ ಸಾಸ್ ಪಾಸ್ತಾ ಫುಲ್ ವೈಟೇ ಇರಬೇಕು. ಏನು ಒಂದು ಸ್ವಲ್ಪನೂ ಸ್ಪೈಸಸ್ ಹಾಕೋಂಗೇ ಇಲ್ಲ ನೀವು. ಚಿಲ್ಲಿ ಪೌಡರ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ವೈಟ್ ಸಾಸ್ ಪಾಸ್ತಾ ಕರೆಕ್ಟಾಗಿ ಹೆಂಗೆ ಬೇಕೋ ಹಾಗೆ ಹಾಕಬೇಕು. ಡ್ಯೂರಿಂಗ್ ಫ್ರೈ ಟೈಮಲ್ಲೂ ಅಷ್ಟೇ. ನೆಕ್ಸ್ಟ್ ಇವಾಗ ಅದನ್ನು ಫ್ರೈ ಮಾಡಿರೋ ವೆಜಿಟೇಬಲ್ಸ್ನೆಲ್ಲ ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಫಸ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಅದು ಆ ಟೆಕ್ಸ್ಚರ್ ಜೊತೆ ನೀಟಾಗಿ ಹೊಂದ್ಕೊಬೇಕು. ಈ ಟೈಮಲ್ಲಿ ನೀವು ಬೇಕಾದರೆ ಒಂದು ಸ್ವಲ್ಪ ವಾಟರ್ ಹಾಕ್ಕೊಬೋದು, ಇಲ್ಲ ಮಿಲ್ಕ್ ಅವಾಗ ಆ ಟೈಮಲ್ಲೇ ಹಾಕ್ಬಿಡ್ಬೋದು. ಈ ಟೈಮಲ್ಲಿ ನೀವು ವಾಟರ್ ಹಾಕ್ಕೊಬೋದು. ನೆಕ್ಸ್ಟ್ ಇವಾಗ ಅವಳೆಲ್ಲ ನೀಟಾಗಿ ಬೇಯಿಸಿಟ್ಕೊಂಡಿರೋದು ಕಾರ್ನ್ ಮತ್ತು ಪಾಸ್ತಾನ ಎರಡು ಹಾಕ್ಕೊಂಡು, ಕಾರ್ನ್ ನಿಮ್ಗೆ ಆಪ್ಷನಲ್, ಬೇಕಾದರೆ ಹಾಕ್ಕೊಬೋದು. ನಮ್ಮ ಮನೇಲಿ ಇತ್ತು ಹಾಕ್ಕೊಂಡಿದ್ದಾಳೆ ಅವಳು. ಇದನ್ನೆಲ್ಲ ನೀಟಾಗಿ ಒಂದು ಕಡೆಯಿಂದ ನೀಟಾಗಿ ಮಿಕ್ಸ್ ಮಾಡಬೇಕು. ಇವಾಗ ಇದು ರೆಡಿ ಟು ಈಟ್ ಗೈಸ್. ತುಂಬ ಚೆನ್ನಾಗಿದೆ. ಇದೇನಂತಾರೆ, ವೈಟ್ ಸಾಸ್ ಪಾಸ್ತಾನ ಅಲ್ಲ ಮ್ಯಾಕ್ರಾನಿಕ್ ಪಾಸ್ತಾನ? ವೈಟ್ ಸಾಸ್ ಪಾಸ್ತಾ ತುಂಬ ಚೆನ್ನಾಗಿತ್ತು. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಮಾಡಿದ್ದಾಳೆ. ನಾನು 10/9 ಕೊಡ್ತೀನಿ. ಇನ್ನೊಂದು ಮಾರ್ಕ್ಸ್ ಇಂಪ್ರೂವ್ ಮಾಡ್ಕೊಳಕ್ಕೆ ಅವಳಿಗೆ, ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡೋಕ್ಕೆ. ಹಾಗೆ ಊಟ ಮಾಡ್ತಾ ಟಿ ವಿಲಿ ದುರಂಧರ್ ಮೂವಿ ಹಾಕಿದ್ರು, ಅದನ್ನು ನೋಡ್ತಾ ಈ ದಿನಾನ ಎಂಡ್ ಮಾಡಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಯಾರು ನೆಕ್ಸ್ಟ್ ಬ್ಲಾಗ್ ಏನು ಬೇಕು ಅಂತ ಕಮೆಂಟ್ ಹಾಕಿ. ಓಕೆ, ಬಾಯ್.